ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಕರ್. ಸಂವಿಧಾನ ಬದಲಿಸುವ ಹೇಳಿಕೆ ನೀಡುವ ಮೂಲಕ ಸಚಿವ ಸಿಟಿ ರವಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಇವರು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೌರವಕ್ಕೆ ಧಕ್ಕೆ ತರುತ್ತಿರುವುದನ್ನು ಖಂಡಿಸಿ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಂವಿಧಾನ ಬದಲಿಸುವ ಹೇಳಿಕೆ ನೀಡುವ ಮೂಲಕ ಸಚಿವ ಸಿಟಿ ರವಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಇವರು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೌರವಕ್ಕೆ ಧಕ್ಕೆ ತರುತ್ತಿರುವುದನ್ನು ಖಂಡಿಸಿ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ಗೌರ್ಮೆಂಟ್ಗೆ ಯಡಿಯೂರಪ್ಪ ಸರ್ಕಾರಕ್ಕೆ, ಅನಂತ್ ಕುಮಾರ್ ಹೆಗಡೆಗೆ, ಬಸವನಗೌಡ ಯತ್ನಾಳಿಗೆ ನಾಲಾಯಕ್ ಸಿಟಿ ರವಿ ರಾಜೀನಾಮೆ ಕೊಡಲೇಬೇಕು. ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸಚಿವ ಸಿಟಿ ರವಿ ಹಾಗೂ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಸಂವಿಧಾನ ಬದಲಿಸುವ ಹೇಳಿಕೆ ನೀಡುತ್ತಿರುವ ಸಿಟಿ ರವಿ, ಅನಂತಕುಮಾರ್ ಹೆಗಡೆ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಇವರು ಬಿಟ್ಟಿ ಪ್ರಚಾರಕ್ಕಾಗಿ ಹಾಗೂ ಶಾಂತಿ ಸೌಹಾರ್ದತೆ ಕದಡುವ ನಿಟ್ಟಿನಲ್ಲಿ ಬೇಕಾಬಿಟ್ಟಿ ಹೇಳಿಕೆ ನೀಡುತ್ತಿದ್ದು, ಇದರಿಂದ ಸಮಾಜದಲ್ಲಿ ಭ್ರಾತೃತ್ವಕ್ಕೆ ತೊಂದರೆ ಉಂಟಾಗುತ್ತಿರುವುದರಿಂದ ಕೂಡಲೇ ಅವರ ಮೇಲೆ ದೇಶದ್ರೋಹದ ಕೇಸು ದಾಖಲಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ನಿನ್ನೆ ದಿವಸ ಈ ರಾಜ್ಯದ ಸರ್ಕಾರದ ಒಂದು ಸಚಿವರಾಗಿರ್ತಕ್ಕಂಥ ಸಿಟಿ ರವಿ ಅವರು ತಾವಿರ್ತಕ್ಕಂಥ ಒಂದು ಸ್ಥಾನದ ಗೌರವವನ್ನು ಕಳಿತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿರೋದ್ರ ಮೂಲಕ ತಾವು ಎಂಥ ವ್ಯಕ್ತಿಗಳು ಅದೇವಿ ಅನ್ನೋದನ್ನ ನಮ್ಮ ಜನರ ಮುಂದೆ ತೋರಿಸ್ಕೊಟ್ಟಾರೆ. ಅವ್ರು ಹೇಳಿದ ಹೇಳಿಕೆ ಏನಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಕೊಡ್ತಕ್ಕಂಥ ಸಮಯದೊಳಗೆ ನಾವು ಬಿಜೆಪಿ ಅವರಾಗಲಿ ಅಥವಾ ಸಂಘ ಪರಿವಾರದವರಾಗಲಿ ನಾವು ಪ್ರಬಲರಾಗಿರಲಿಲ್ಲ, ಅದನ್ನ ಕಾಂಗ್ರೆಸ್ನವ್ರು ಇರೋದ್ರಿಂದ ಅದನ್ನು ಒಪ್ಕೊಂಡ್ರು ಅಂತ ಹೇಳೋ ಮೂಲಕ ಅವ್ರು ಏನು ಹೇಳಕ್ ಹೊಂಟಿದಾರಪ್ಪ ಅಂತಂದ್ರೆ, ನಾವು ಸಂಘಿಗಳು ಅಥವಾ ಬಿಜೆಪಿ ಅವರು ಈ ದೇಶದಲ್ಲಿ ಅಧಿಕಾರದಲ್ಲಿದ್ರೆ ಬಾಬಾ ಸಾಹೇಬರಿಗೆ ಸಂವಿಧಾನವನ್ನ ಬರೀಲಕ್ಕೆ ನಾವು ಕೊಡ್ತಿರ್ಲಿಲ್ಲ ಮತ್ತು ಅವರ ಸಂವಿಧಾನವನ್ನು ಜಾರಿ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಅವರ ನಮ್ಮ ತರ್ಕವನ್ನ ವಾದವನ್ನು ಮಂಡನೆ ಮಾಡಿದರು. ನಾನು ಈ ಮೂಲಕ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತಿದ್ನಿ, ಒಂದು ವೇಳೆಗೆ ನೀವು ಸಂಘಿಗಳು ನಿಮ್ಮ ಜನ ನೀವು ಒಂದು ವೇಳೆ ಬಾಬಾ ಸಾಹೇಬರ ಸಂವಿಧಾನವನ್ನು ಒಪ್ಕೊಳ್ತಾ ಇದ್ದಿದ್ರೆ ನೀವು ಯಾಕೆ ಸಂವಿಧಾನ ಮೂಲಕವಾಗಿ ಬಂದಿರತಕ್ಕಂಥ ಚುನಾವಣೆ ಮೂಲಕ ನೀವು ಯಾವ ರೀತಿ MLA ಆದ್ರಿ, ಯಾವ ರೀತಿ ಈ ದೇಶದ ಸರ್ಕಾರದ ಒಂದು ಸಚಿವರಾದ್ರಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನಾವು ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ಒಂದು ವೇಳೆ ಸಂವಿಧಾನಕ್ಕೆ ಗೌರವ ನಿಮ್ಮಲ್ಲಿ ಇರಲಿಲ್ಲ ಅಂದ್ರೆ ನೀವು ಈ ಕೂಡಲೇ ಮೊದಲು ನಿಮ್ಮ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಡ್ರಿ. ರಾಜೀನಾಮೆ ಕೊಟ್ಟ ನಿಮ್ಮ ಸಂಘವನ್ನ ನಿಮ್ಮ ಪಕ್ಷವನ್ನ ಸಂಘಟನೆ ಮಾಡಿ ಈ ದೇಶದೊಳಗೆ ನಾವು ಸಂವಿಧಾನವನ್ನು ಒಪ್ಕೊಳ್ಳೋದಿಲ್ಲ, ನಾವು ಸಂವಿಧಾನವನ್ನು ಬದಲು ಮಾಡಕ್ಕೆ ಬಂದಿದ್ದೀವಿ, ಅದಕ್ಕೆ ನೀವು ಯಾರು ಬೆಂಬಲ ಕೊಡ್ರಿ, ನಾವು ಆ ಮೂಲಕ ಸಂವಿಧಾನವನ್ನು ವಿರೋಧವನ್ನು ಮಾಡಿ ನಾವು ದೇಶದ ಒಂದು ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನೀವು ಕೊಡ್ರಿ. ಆವಾಗ ನೀವು ನಿಜವಾಗ್ಲೂ ಸಂಘಿಗಳು ನೀವು ಈ ದೇಶವನ್ನು ಆಳಕ್ಕೆ ನಿಮ್ಮಲ್ಲಿ ತಾಕತ್ತೈತೆ ಅಂತ ನಾವು ಒಪ್ಕೋತೀವಿ. ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ವೀರ ರಾಣಿ ಕಿತ್ತೂರು ಚೆನ್ನಮ್ಮ, ರೈಲು ನಿಲ್ದಾಣಕ್ಕೆ ಬೆಳವಡಿ ರಾಣಿ ಮಲ್ಲಮ್ಮ ಹಾಗೂ ಬಸ್ ನಿಲ್ದಾಣಕ್ಕೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಹೆಸರಿಡಲು ಆಗ್ರಹಿಸಿ ವಿವಿಧ ಕನ್ನಡ ಸಂಘಟನೆಗಳು ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಚೆನ್ನಮ್ಮ, ರೈಲು ನಿಲ್ದಾಣಕ್ಕೆ ಮಲ್ಲಮ್ಮ, ಬಸ್ ನಿಲ್ದಾಣಕ್ಕೆ ರಾಯಣ್ಣ ಹೆಸರಿಡಲು ಮುಖ್ಯಮಂತ್ರಿಗಳಿಗೆ ಕನ್ನಡ ಸಂಘಟನೆಗಳು ಆಗ್ರಹಿಸಿವೆ. ಕನ್ನಡದ ತಾಯಿ ಭುವನೇಶ್ವರಿಗೆ ಜೈ 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 ರಾಯಣ್ಣ, ಜೈ 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 ಚೆನ್ನಮ್ಮ, ಜೈ 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 ಚೆನ್ನಮ್ಮ, ಜೈ 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 ರಾಯಣ್ಣ, ಜೈ 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 ರಾಯಣ್ಣ, ಜೈ 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 ಚೆನ್ನಮ್ಮ. ಬೆಳಗಾವಿಯ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ, ರೈಲು ನಿಲ್ದಾಣಕ್ಕೆ ಬೆಳವಡಿಯ ರಾಣಿ ಮಲ್ಲಮ್ಮ ಹಾಗೂ ಬಸ್ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರಿಡಲು ಆಗ್ರಹಿಸಿ ವಿವಿಧ ಕನ್ನಡ ಸಂಘಟನೆಗಳು ಬುಧವಾರದಂದು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದವು. ಕೋಟೆಕೆರೆಯ ಮಧ್ಯೆ ರಾಮಾಯಣದ ಆದಿಕವಿ ವಾಲ್ಮೀಕಿ ಮಹರ್ಷಿಯ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಬೇಕು ಹಾಗೂ ವೀರ ಸಿಂಧೂರು ಲಕ್ಷ್ಮಣನ ಹೆಸರನ್ನ ಬೆಳಗಾವಿಯ ಪ್ರಮುಖ ರಸ್ತೆಯೊಂದಕ್ಕೆ ಇಡಬೇಕೆಂದು ಸಹ ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಕನ್ನಡ ಹೋರಾಟಗಾರರಾದ ಅಶೋಕ್ ಚಂದರ್ಗಿ, ದೀಪಕ್ ಗುಡಗ್ನಟ್ಟಿ, ಸಾಗರ್ ಬೋರಗಲ್, ಸುರೇಶ್ ಗವಣ್ಣವರ್, ಬಾಳು ಜಡಗಿ, ಗಣೇಶ್ ರೋಕಡೆ, ವೀರೇಂದ್ರ ಗೋಬ್ರಿ, ಸಿನೆ ಕಲಾವಿದ ಅಭಿಲಾಷ್, ಕಿರಣ್ ಅನ್ಗೋಳ್, ನಿತಿನ್ ಮುಖರಿ,
ಬೆಳವಡಿಯ ಹಿರಿಯರು ಹಾಗೂ ನ್ಯಾಯವಾದಿ ಸಿದ್ದಗೌಡ ಮುಂತಾದವರು ಜಿಲ್ಲಾಧಿಕಾರಿ ಮಹೇಶ್ ಹಿರೇಮಠ್ ಅವರಿಗೆ ಮನವಿ ಸಲ್ಲಿಸಿದ್ರು. ಬೆಳಗಾವಿಯ ಸಾಂಬ್ರಾ ಏರ್ಪೋರ್ಟ್ ಅಂತ ನಾವೇನು ಕರಿತೀವಿ, ಅದಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮಳ ಹೆಸರಿಡಬೇಕು ಅಂತ ಹೇಳಿ ನಾವು ಕಳೆದ 7-8 ವರ್ಷದಿಂದ ಹೋರಾಟ ಮಾಡ್ತಾ ಬಂದ್ವಿ. ಅದು ರಾಜ್ಯ ಸರ್ಕಾರ ನಮಗೆ ಆಶ್ಚರ್ಯ ಅಂದ್ರೆ ಇನ್ನೂವರೆಗೆ ಕೇಂದ್ರಕ್ಕೆ ಪ್ರಸ್ತಾವನೆಯೇ ಕಳಿಸಿಲ್ಲ ಅಂತ ಮಾಧ್ಯಮದಲ್ಲಿ ವರದಿಯಾಗಿದ್ದು ನಿಜಕ್ಕೂ ಆಘಾತಕರ ವಿಷಯ. ಇವತ್ತು ನಾವು ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ಎಲ್ಲ ಕನ್ನಡಪರ ಸಂಘಟನೆಗಳು ಸೇರಿಕೊಂಡು ಬೆಳಗಾವಿ ಸಾಂಬ್ರಾ ಏರ್ಪೋರ್ಟ್ಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಹೆಸರಿಡಬೇಕು, ಬೆಳಗಾವಿ ರೈಲು ನಿಲ್ದಾಣಕ್ಕೆ ಬೆಳವಡಿ ಮೆಲ್ಲಮ್ಮನ ಹೆಸರಿಡಬೇಕು, ಬೆಳಗಾವಿಯ ಬಸ್ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಹೆಸರಿಡಬೇಕು, ಆಮೇಲೆ ಕೋಟೆಕೆರೆಯ ಮಧ್ಯಭಾಗದಲ್ಲಿ ವೀರ ಸಿಂಧೂರು ಲಕ್ಷ್ಮಣ ಹಾಗೂ ವಾಲ್ಮೀಕಿ ಮಹರ್ಷಿಯ ಪ್ರತಿಮೆಗಳನ್ನು ಸ್ಥಾಪಿಸಬೇಕು ಅಂತೇಳಿ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ಒಂದು ಮನವಿ ಸಲ್ಲಿಸಿದ್ದೇವೆ. ಯಾಕಂದರೆ ನಮ್ಮ ಜನಪ್ರತಿನಿಧಿಗಳು ಈ ಕೆಲಸವನ್ನು ಎಂದೋ ಮಾಡಬೇಕಾಗಿತ್ತು. ಪ್ರತಿಯೊಂದಕ್ಕೂ ಕನ್ನಡ ಸಂಘಟನೆಗಳು ಒತ್ತಾಯ ಆದ ಮೇಲೇ ಸರ್ಕಾರ ಯಂತ್ರ ತಿರುಗುತ್ತದೆ. ಜನಪ್ರತಿನಿಧಿಗಳು ಏನು ಮಾಡಿದರು? ಎಷ್ಟು ದಿವಸ ಸಂಸದರು ಏನು ಮಾಡಿದರು? ಶಾಸಕರು ಏನು ಮಾಡಿದರು? ಕೇಂದ್ರ ಸಚಿವರು ಏನು ಮಾಡಿದರು? ಇದು 5 ವರ್ಷದಿಂದ ಆಗಬೇಕಾದ ಕೆಲಸ. ಅದನ್ನು ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಕೇಂದ್ರದ ಸಚಿವ ಸುರೇಶ್ ಅಂಗಡಿ ಅವರಿಗೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಅವರಿಗೆ. ಈ ಕೆಲಸ ಕೂಡಲೇ ಆಗಬೇಕು, ಇಲ್ಲಾಂದ್ರೆ ಅನಿವಾರ್ಯವಾಗಿ ನಾವು ಹೋರಾಟದ ಮಾರ್ಗ ಇರಬೇಕಾಗ್ತದೆ. ಯಾಕಂದರೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರಿಡಲಿಕ್ಕೆ ಇಷ್ಟಾಗಿ ಡಿಲೇ ಮಾಡ್ತಾ ಇದ್ದಾರೆ. ಮೊನ್ನೆ ಹುಬ್ಬಳ್ಳಿಯಲ್ಲಿ ಅಲ್ಲಿ ಒಂದು ಮಹತ್ವದ ಇದಕ್ಕೆ ಸಿದ್ದಾರೂಢ ಹೆಸರಿಟ್ಟರು, ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಆದರೆ ಚೆನ್ನಮ್ಮನ ಯಾಕೆ ನೀವು ಯಾಕೆ ತಾರತಮ್ಯ ಅಂತ ತಿಳಿತಾ ಇಲ್ಲ? ಯಾಕಂದ್ರೆ ನೀವೇ ಮಾಡಬೇಕಾಗಿದ್ದನ್ನು ನಾವು ಕೇಳಬಾರ್ದು. ನೀವೇ ಮಾಡ್ಕೊಂಡು ನೀವೇ ಅದನ್ನು ಪ್ರಸ್ತಾವನೆ ಕಳಿಸಿ ನೀವೇ ಹೆಸರಿಡಬೇಕಾಗಿತ್ತು. ಅದು 2-3 ವರ್ಷದಿಂದ ಅದ್ರ ಬಗ್ಗೆ ನಿರ್ಲಕ್ಷ್ಯ, ಸಂಗೊಳ್ಳಿ ರಾಯಣ್ಣ ಬಗ್ಗೆ ನಿರ್ಲಕ್ಷ್ಯ, ಬೆಳವಡಿ ಮಲ್ಲಮ್ಮ ನಿರ್ಲಕ್ಷ್ಯ. ಜನಪ್ರತಿನಿಧಿಗಳು ಕರ್ತವ್ಯ ಇದು. ಈ ಭಾಗದ ಗಡಿ ಭಾಗದ ಜನತೆಯ ಕನ್ನಡಿಗರ ಭಾವನೆಯನ್ನು ಅರ್ಥಕೊಂಡು ಅವ್ರು ಮಾಡಬೇಕು. ಈಗಾದರೂ ಸಹಿತ ಅದನ್ನು ಅವರು ಮುಂದಾಗಿ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸುವ ಮೂಲಕ ಆದಷ್ಟು ಬೇಗ ಈ ನಾಮಕರಣಗಳನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ. ಇತ್ತೀಚೆಗಷ್ಟೇ ನಮ್ಮ ಸತ್ಯಂ ವಾಹಿನಿಯಲ್ಲಿ ರಾಮದುರ್ಗ ತಾಲೂಕಿನ ಕುಳ್ಳೂರು ಗ್ರಾಮದ ಹದಗೆಟ್ಟ ರಸ್ತೆಯ ಬಗ್ಗೆ ವರದಿಯನ್ನ ಬಿತ್ತರಿಸಿತ್ತು. ಇದನ್ನ ನೋಡಿ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಅಭಿವೃದ್ಧಿಪಡಿಸುವುದಾಗಿ ಭರವಸೆ ನೀಡಿದ್ದಾರೆ. ಇದು ಸತ್ಯಂ ಟಿವಿ ಇಂಪ್ಯಾಕ್ಟ್. ಹೌದು ವೀಕ್ಷಕರೇ, ಕಳೆದ ಸೋಮವಾರ ನಮ್ಮ ಸತ್ಯಂ ವಾಹಿನಿಯಲ್ಲಿ ಪ್ರಸಾರವಾಗಿದ್ದ ರಾಮದುರ್ಗ ತಾಲೂಕಿನ ಉಡುಪಡಿ ಗ್ರಾಮ ಪಂಚಾಯಿತಿಯ ಕುಳ್ಳೂರು ಗ್ರಾಮದ ಹೊಲಗಳಲ್ಲಿ ವಾಸಿಸುವ ಜನರಿಗೆ ಸಂಚರಿಸಲು ರಸ್ತೆಯ ವ್ಯವಸ್ಥೆ ಇಲ್ಲದರ ಬಗ್ಗೆ ವರದಿ ಮಾಡಿದ್ದನ್ನ ನೋಡಿದ ತಾಲೂಕು ಅಧಿಕಾರಿಗಳು ಇಂದು ಕುಳ್ಳೂರು ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ಕೊರತೆಯ ಬಗ್ಗೆ ಪರಿಶೀಲನೆ ನಡೆಸಿ ಇಂದಿನಿಂದಲೇ ರಸ್ತೆಯ ಕೆಲಸ ಪ್ರಾರಂಭ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಇದು ಸತ್ಯಂ ಟಿವಿಯ ಫಲಶ್ರುತಿ. ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ರಾಮದುರ್ಗ ತಾಲೂಕಿನ ದಂಡಾಧಿಕಾರಿಗಳು, ನಾವು ಸ್ಥಳವನ್ನ ಪರಿಶೀಲನೆ ಮಾಡಿದ್ದೇವೆ. ರಸ್ತೆಯು ಬಹಳಷ್ಟು ಕೆಟ್ಟು ಹೋಗಿದೆ. ನಾಳೆಯಿಂದಾನೇ ಎಸ್ಟಿಮೇಟ್ ಅನ್ನು ಮಾಡಿ ಕೆಲಸವನ್ನ ಪ್ರಾರಂಭ ಮಾಡುತ್ತೇವೆ ಎಂದರು. ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಮಾತನಾಡಿ, ನಾನು ಈ ವಿಷಯವನ್ನ ನಿಮ್ಮ ಮಾಧ್ಯಮದ ಮೂಲಕ ನೋಡಿ ಇವತ್ತು ಇಲ್ಲಿಗೆ ಭೇಟಿ ನೀಡಿದ್ದೇನೆ. ರಸ್ತೆಯು ಬಹಳ ಹದಗೆಟ್ಟಿದೆ. ಇದು ನನ್ನ ಪಂಚಾಯಿತಿಯಲ್ಲಿ ಬರುತ್ತಿದೆ. ಇದು ಯಾಕೆ ಅಲಕ್ಷ್ಯ ಆಗಿದೆ ನನಗೆ ಮಾಹಿತಿ ಇಲ್ಲ. ನನಗೆ ಗೊತ್ತಿದ್ದ ಪ್ರಕಾರ ಕೆಲವೊಂದು ಸಲ ಇಲ್ಲಿ ಗರಸು ಹಾಕಿದ್ದಾರೆ. ಆದರೆ ಈಗ ಹೆಚ್ಚು ಮಳೆಯಾಗಿದ್ದರಿಂದ ರಸ್ತೆ ಕೆಟ್ಟು ಹೋಗಿದೆ. ಈಗ ನಾವು ಮತ್ತು ತಾಲೂಕಿನ ದಂಡಾಧಿಕಾರಿಗಳು ಸೇರಿಕೊಂಡು ಅನುದಾನವನ್ನ ನೋಡಿಕೊಂಡು ಅತಿ ಶೀಘ್ರವೇ ಕೆಲಸವನ್ನ ಪ್ರಾರಂಭ ಮಾಡುತ್ತೇವೆ ಎಂದರು. ಕುಳ್ಳೂರು ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನೀಡಿದ ಸಮಯದಲ್ಲಿ ತಾಲೂಕಿನ ದಂಡಾಧಿಕಾರಿಗಳಾದ ಎಸ್.ಕೆ. ತಂಗೊಳ್ಳಿ, ತಾಲೂಕು ಪಂಚಾಯಿತಿ ಅಧಿಕಾರಿ ಎಂ.ಎಚ್. ದೇಶಪಾಂಡೆ, ಸಹಾಯಕ ಕಾರ್ಯಪಾಲಕ ಅಭಿಯಂತರು ಮಹಾದೇವ್ ಕೋಳಿ, ಉದಪುಡಿ ಗ್ರಾಮ ಪಂಚಾಯಿತಿ ಪಿಡಿಒ ಬಸನಗೌಡ ಪಾಟೀಲ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರತಿನಿಧಿ ಸಿದ್ದಪ್ಪ ಕೊಂಡೂರ್, ಸತ್ಯಂ ಟಿವಿ, ಸುರೇಬಾನ್. ಮುರುಗೋಡದಿಂದ ಕೇವಲ 3-4 ಕಿಲೋಮೀಟರ್ಗಳ ಅಂತರದಲ್ಲಿ ಹಲಕಿ ಕ್ರಾಸ್ ಮಧ್ಯದ ರಸ್ತೆಯಲ್ಲಿ ತಗ್ಗುಗುಂಡಿಗಳು ಬಿದ್ದಿದ್ದು ವಾಹನ ಸವಾರರು ತಮ್ಮ ಜೀವನವನ್ನ ಕೈಯಲ್ಲಿ ಹಿಡಿದುಕೊಂಡು ಸಂಚಾರ ಮಾಡುವ ಪರಿಸ್ಥಿತಿ ಉಂಟಾಗಿದೆ. ಅಪಘಾತಕ್ಕೆ ಆಹ್ವಾನ ನೀಡುತ್ತಿರುವ ತಗ್ಗುಗುಂಡಿಗಳಿಂದ ತುಂಬಿದ ರಸ್ತೆ. ಈ ರಸ್ತೆ ಎಲ್ಲಿದು ಅಂತೀರಾ ವೀಕ್ಷಕರೇ? ಬೆಳಗಾವಿ ಬಾಗಲಕೋಟೆ ಹೆದ್ದಾರಿಗೆ ಹೊಂದಿಕೊಂಡಿರುವ ಮುರಗೋಡ ಹಲಕಿ ಕ್ರಾಸ್ ರಸ್ತೆಯ ದುಸ್ಥಿತಿ ಇದು. ಮುರಗೋಡದಿಂದ ಕೇವಲ 3-4 ಕಿಲೋಮೀಟರ್ ದೂರದಲ್ಲಿರುವ ಹಲಕಿ ಕ್ರಾಸ್ ಮಧ್ಯದ ರಸ್ತೆಯಲ್ಲಿ ತಗ್ಗುಗುಂಡಿಗಳು ನಿರ್ಮಾಣವಾಗಿದ್ದು ವಾಹನ ಸವಾರರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಸಂಚಾರ ಮಾಡುವ ಪರಿಸ್ಥಿತಿ ಉಂಟಾಗಿದೆ. ಆದರೆ ಈ ವರ್ಷ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತಿದ್ದು ರಸ್ತೆ ಪಕ್ಕದಲ್ಲಿರುವ ಜಮೀನುಗಳಲ್ಲಿರುವ ನೀರು ರಸ್ತೆಯ ಮೇಲೆ ಹರಿಯುತ್ತಿದ್ದು ನೋಡುವುದಕ್ಕೆ ಹೊಲದಲ್ಲಿರುವ ಕೆರೆಯಂತೆ ಕಾಣುತ್ತಿದೆ ಮತ್ತು ತಗ್ಗುಗುಂಡಿಗಳಲ್ಲಿ ನೀರು ತುಂಬಿಕೊಂಡು ರಸ್ತೆ ಸಂಪೂರ್ಣವಾಗಿ ಕೆಟ್ಟು ಹೋಗಿದ್ದು ವಾಹನ ಸವಾರರು ಜನನಾಯಕರಿಗೆ ಹಾಗೂ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಇನ್ನು ಮುಂದೆ ಆದ್ರೂ ಏನಾದ್ರೂ ಅಪಘಾತ ಸಂಭವಿಸಿ ಜೀವಹಾನಿ ಆಗುವ ಮೊದಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ದುರಸ್ತಿ ಮಾಡಲು ವಾಹನ ಸವಾರರು ಆಗ್ರಹಿಸಿದ್ದಾರೆ. ರಸ್ತೆಯನ್ನ ನವೀಕರಿಸದಿದ್ರೆ ಹಲವಾರು ಸಂಘಟನೆಗಳು ಸೇರಿಕೊಂಡು ರಸ್ತೆ ತಡೆದು ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದರು.
ಹುಕ್ಕೇರಿ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಅತಿಕ್ರಮಿತ ಕೋಕಾ ಅಂಗಡಿಗಳನ್ನು ತೆರವುಗೊಳಿಸಲು ಹುಕ್ಕೇರಿಯ ಪುರಸಭೆ ಮುಂದಾಗಿದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಅತಿಕ್ರಮಣವಾಗಿ ಶೆಡ್ ಕಟ್ಟಿಕೊಂಡು ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಸ್ಥರ ಶೆಡ್ಗಳನ್ನು ತೆರವುಗೊಳಿಸಲು ಪುರಸಭೆ ಮುಂದಾಗಿದೆ. ಕೋರ್ಟ್ ಸರ್ಕಲ್ ಚಿಕ್ಕೋಡಿ ರಸ್ತೆ ಬದಿಯಲ್ಲಿ ತಾತ್ಕಾಲಿಕ ಅಂಗಡಿಗಳನ್ನು ಹಾಕಿಕೊಂಡು ಉಪಜೀವನದ ಸಲುವಾಗಿ ಉದ್ಯೋಗ ನಡೆಸಿಕೊಂಡು ಬರುತ್ತಿರುವ ವ್ಯಾಪಾರಸ್ಥರ ಅಂಗಡಿಗಳನ್ನು ಗುರುವಾರದ ಬುಡಕಾಕಿ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಲು ಅಧಿಕಾರಿಗಳು ಮೌಖಿಕವಾಗಿ ತಿಳಿಸಿದ್ದಾರೆ. ಆದರೆ ಅಂಗಡಿಗಳನ್ನು ತೆರವುಗೊಳಿಸಿದ್ರೆ ನಾವು ಬೀದಿಗೆ ಬೀಳುವ ಪರಿಸ್ಥಿತಿ ಬಂದು ನಮ್ಮ ಕುಟುಂಬಗಳಿಗೆ ಜೀವನಕ್ಕೆ ಯಾವುದೇ ಆಧಾರ ಇಲ್ಲದಂತಾಗುತ್ತದೆ ಮತ್ತು ನಾವು ಕುಟುಂಬ ಸಮೇತ ಬೀದಿಗೆ ಬರುತ್ತೇವೆ ಎಂದು ಖೋಖಾ ಅಂಗಡಿಗಳ ವ್ಯಾಪಾರಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಮತ್ತು ಮೊದಲು ಈಗಾಗಲೇ ಒಂದು ರೋಡ್ ಮಾಡ್ಕೊಂಡು ಏನಂದ್ರೆ ನಿಮಗೆಲ್ಲ ಕಾಂಪ್ಲೆಕ್ಸ್ ಕಟ್ಟಿಕೊಟ್ಟು ನಿಮಗೆಲ್ಲ ಅನುಕೂಲತೆ ಮಾಡಿಕೊಟ್ಟು ಅಂತ ಹೇಳಿದ್ರಿ ಮತ್ತು ಏಕಾಏಕಿನ ಮೊನ್ನೆ ನಿನ್ನ ಮಂಗಳವಾರ ದಿವಸ ಬಂದ ನೀವೆಲ್ಲ ಗುರುವಾರ ಯಾವುದೋ ಪುಸ್ತಕ ಅಂಗಡಿಗಳನ್ನ ತೆಗಿಬೇಕಂತೇಳಿ ನಮ್ಗೆ ಆದೇಶ ಮಾಡ್ರಿ. ನಗರಸಭೆದಾರ್ರಿ ಮಾಡ್ರಿ ಪುರಸಭೆದಾರ ಅಂತಲೇ ಅವ್ರಿಗೆ ನಾವು ಹೊಳ್ಳಿ ಒಂದು ಮನವಿ ಕೊಟ್ಟು ಬಂದವ್ರು ಸರ್. ಮನವಿ ಕೊಟ್ಟು ಬಂದವ್ರು ನಮ್ಗೆ ಟೈಮಿನ ಅವಕಾಶ ಬೇಕ್ರಿ, ಮತ್ತು ನಮ್ಗೆ ಕಾಂಪ್ಲೆಕ್ಸ್ ಕಟ್ಟಿ ಕೊಡ್ತೀನಿ ಅಂದಿರಿ. ಅದ್ರ ಬಗ್ಗೆ ನಮ್ಗೆ ದಯವಿಟ್ಟು ಅನುಕೂಲ ಮಾಡಿಕೊಡ್ರತ್ತೆ ಒಂದು ಬೇಡಿಕೆ ಒಂದು ಇಟ್ಟಿದ್ದೇವೆ ರೀ. ಮತ್ತು ಅವ್ರಾಗೆಲ್ಲ ಟೈಮ್ ಕೊಡೋಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಮಂಗಳವಾರ ತಗರ ಕೊಡ್ರಿ ನಾವು, ಯಾಕಂದ್ರೆ ಒಂದು ಅಂಗಡಿಗೆ ಎಬ್ಬಿಸಿಡ್ಬೇಕಾದ್ರೆ ಒಂದು 5,000 to 6,000 ರೂಪಾಯಿ ಖರ್ಚು ಬರ್ತೈತೆ ಸರ್. ಅಷ್ಟಕ್ಕಾದ್ರೆ ಅವ್ರು ದುಡ್ಡು ಅರೇಂಜ್ಮೆಂಟ್ ಮಾಡೋಟ್ಟು ಏನೂ ಇಲ್ಲ ಅವ್ರ ಕಡೆ. ಯಾಕಂದ್ರೆ ಈ ಕೊರೋನಾ ಸಲುವಾಗಿ ಅವರು ಮೊದಲು ತತ್ತರಿಸಿದಾರೆ. ಅವರು ಅಂಗಡಿ ಬಾಕಿಗಳು ಮನೆ ಜೀವನ ನಡೆಸ್ಬೇಕಾದ್ರೆ ಅವ್ರು ಕಿರಾಣಿ ಅಂಗಡಿಯಾಗ ಬಾಕಿ ಮಾಡಿದಾರೆ. ಅವರು ಕೊಡೋಕೆ ಅವ್ರ ಕಡೆ ರೊಕ್ಕಿಲ್ಲ ರೀ. ಮತ್ತು 5,000-6,000 ರೂಪಾಯಿ ಅವ್ರು ಗೋಳಿ ಮಾಡ್ಬೇಕಾದ್ರೆ ಭಾಳ ಪರಿಸ್ಥಿತಿ ಕೇಳ್ತಾವ್ರೆ. ಅದಕ್ಕೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತವ್ರೆ, ತಹಸೀಲ್ದಾರ್ ಕಡೆ ಆಗಲಿ, ನಮ್ಮ ಉಮೇಶನ ಕತ್ತಿಯವ್ರ ಕಡೆ ಆಗಲಿ, ನಮ್ಮ ಪುರಸಭೆ ಅವ್ರ ಕಡೆ ಆಗಲಿ, ಇದಕ್ಕೆ ಏನಾದ್ರು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ದಯವಿಟ್ಟು ವಿನಂತಿ ಪೂರ್ವಕ ಕೇಳ್ಕೊಳ್ಳೋದು. ಹಾಗೂ ತಾತ್ಕಾಲಿಕ ಅಂಗಡಿಗಳನ್ನು ತೆರವುಗೊಳಿಸಲು ಯೋಗ್ಯ ಕಾಲಾವಕಾಶ ನೀಡಬೇಕು. ಇಲ್ಲವಾದಲ್ಲಿ ನಮ್ಮ ಮೇಲೆ ಕೃಪೆ ಮಾಡಿ ನಮಗೆ ಅಂಗಡಿಗಳನ್ನು ಇದ್ದ ಸ್ಥಳದಲ್ಲಿಯೇ ಮುಂದುವರಿಸಿಕೊಂಡು ಹೋಗಲು ಅನುಮತಿ ನೀಡಬೇಕು. ನಾವು ಯಾವುದೇ ಸಾರ್ವಜನಿಕ ಸಂಚಾರಕ್ಕೆ ತೊಂದರೆಯಾಗದಂತೆ ತಮ್ಮ ನಿಯಮಾನುಸಾರವಾಗಿ ವ್ಯವಹಾರವನ್ನ ಮಾಡುತ್ತೇವೆ ಎಂದು ತಹಶೀಲ್ದಾರ್ ಕಚೇರಿ ಮತ್ತು ಪುರಸಭೆ ಕಾರ್ಯಾಲಯ ಹುಕ್ಕೇರಿ ಅವರಿಗೆ ಖೋಖಾ ಅಂಗಡಿಕಾರರು ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ರವಿ ನನದಿ, ಶಿವಾನಂದ ಪಾಟೀಲ್, ಸರೋಜಿನಿ ಹಟ್ಟಿಯವರ್, ರುದ್ರಗೌಡ ಪಾಟೀಲ್, ಹೈದರ್ ಹುಕ್ಕೇರಿ, ಸುರೇಶ್ ಮುಚ್ಚಂಡಿ, ಶೋಭಾ ಕಾಂಬಳೆ, ಸುವರ್ಣ ಭಂಡಾರಿ ಉಪಸ್ಥಿತರಿದ್ದರು. ಸೆಪ್ಟೆಂಬರ್ 14ರಿಂದ ಅಕ್ಟೋಬರ್ 2ರವರೆಗೆ ಸೇವಾ ಸಪ್ತಾಹ ಪಂಡಿತ ದೀನದಯಾಳ ಉಪಾಧ್ಯಾಯ ಹಾಗೂ ಮಹಾತ್ಮ ಗಾಂಧೀಜಿಗೆ ಸಂಬಂಧಿಸಿದಂತೆ ವಿವಿಧ ಕಾರ್ಯಕ್ರಮಗಳ ಆಯೋಜಿಸುವ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಸೇವಾ ಹಿ ಸಂಘಟನ್ ಎಂಬ ಪರಿಕಲ್ಪನೆ ಅಡಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಜೆ.ಪಿ. ನಡ್ಡಾರವರ ಕರೆಯ ಮೇರೆಗೆ ಕರ್ನಾಟಕದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಸೆಪ್ಟೆಂಬರ್ 14ರಿಂದ ಅಕ್ಟೋಬರ್ 2ರವರೆಗೆ ಸೇವಾ ಸಪ್ತಾಹ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಮತ್ತು ಮಹಾತ್ಮ ಗಾಂಧೀಜಿಗೆ ಸಂಬಂಧಿಸಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಕರ್ನಾಟಕದಲ್ಲಿ ಆಯೋಜಿಸುವ ಕುರಿತಂತೆ ಬೆಳಗಾವಿಯ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಶಾಸಕರು ಮತ್ತು ಬೆಳಗಾವಿ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾದ ಸಂಜಯ್ ಪಾಟೀಲ್ ರವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಸೆಪ್ಟೆಂಬರ್ 17 ವಿಶ್ವದ ಲೋಕಪ್ರಿಯ ನಾಯಕ ದೀನ ದಲಿತರ, ಬಡವರ, ರೈತರ ಕಲ್ಯಾಣಕ್ಕಾಗಿ ಕಟಿಬದ್ಧರಾಗಿ ಕೆಲಸವನ್ನ ನಿರ್ವಹಿಸುತ್ತಿರುವ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಜನ್ಮದಿನಾಚರಣೆ ಆಚರಿಸಿ ಅವರ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಬಂದಿದ್ದಾರೆ ಎಂದು ತಿಳಿಸಿದರು. ಶ್ರೀ ನರೇಂದ್ರ ಮೋದಿಜಿಯವರ 70ನೇ ಜನ್ಮದಿನಾಚರಣೆ ಆಗಿರುವುದು ನಮಗೆಲ್ಲ ಸಂತೋಷದ ವಿಷಯ ಎಂದು ಬೆಳಗಾವಿ ಗ್ರಾಮೀಣ ಭಾಗದ ಮಾಜಿ ಶಾಸಕರು ಮತ್ತು ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸಂಜಯ್ ಪಾಟೀಲ್ ರವರು ತಿಳಿಸಿದರು. ಪ್ರತಿ ಮಂಡಲಗಳಲ್ಲಿ 70 ದಿವ್ಯಾಂಗ ವ್ಯಕ್ತಿಗಳಿಗೆ ಕೃತಕ ಅಂಗಜೋಡನಾ ಉಪಕರಣಗಳನ್ನು ನೀಡುವುದು, ಬಡ ಪುರುಷರ ಮತ್ತು ಮಹಿಳೆಯರಿಗೆ ಉಚಿತ ಕನ್ನಡಕಗಳನ್ನು ನೀಡುವುದು, ಕೋವಿಡ್-19 ನಿಯಮಗಳನ್ನು ಪಾಲಿಸಿ ಪ್ರತಿ ಜಿಲ್ಲೆಯ 70 ಆಸ್ಪತ್ರೆ ಮತ್ತು ಬಡ ಕಾಲೋನಿಗಳಲ್ಲಿ ಹಣ್ಣು ಹಂಪಲುಗಳನ್ನು ವಿತರಿಸುವುದು, ಯುವ ಮೋರ್ಚಾದ ವತಿಯಿಂದ ರಾಜ್ಯದಲ್ಲಿ 70 ರಕ್ತದಾನ ಶಿಬಿರಗಳನ್ನು ಮಾಡುವುದು, ಪ್ರತಿ ಜಿಲ್ಲೆಗಳಲ್ಲಿ ಕನಿಷ್ಠ 1 ರಕ್ತದಾನ ಶಿಬಿರ ಆಯೋಜಿಸಲಾಗುವುದು ಎಂದು ಅವರು ತಿಳಿಸಿದರು. ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ನರೇಂದ್ರ ಮೋದಿಜಿ ಅವರಿಗೆ ಹುಟ್ಟುಹಬ್ಬವನ್ನ ಆಚರಿಸಲಾಗುವುದು ಮತ್ತು ಮಹಾತ್ಮ ಗಾಂಧೀಜಿ, ಪಂಡಿತ್ ದೀನ್ ದಯಾಳ್ ಜಯಂತಿ ಆಚರಣೆಯನ್ನು ಸಹ ಮಾಡಲಾಗುವುದು ಎಂದು ಅವರು ತಿಳಿಸಿದರು. 14 ಸೆಪ್ಟೆಂಬರ್ದಿಂದ 2 ಅಕ್ಟೋಬರ್ ಮಟ್ಟ ವಿವಿಧ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ. ಆ ಕಾರ್ಯಕ್ರಮ ಬೂತ್ ಮಟ್ಟ ಮಾಡುವಂಥ ಜವಾಬ್ದಾರಿ ಪ್ರತಿಯೊಂದು ಜಿಲ್ಲಾ ಮಟ್ಟದ ಕಾರ್ಯಕರ್ತರಿಗೆ, ಅಧ್ಯಕ್ಷರಿಗೆ, ಮಂಡಲ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬರೀ ರಾಜಕೀಯ ಚುನಾವಣೆ ಅಧಿಕಾರಕ್ಕಿಂತಲೂ ಸೇವೆಗೆ ಮಹತ್ವ ಕೊಡ್ತಕ್ಕಂಥ ಒಂದು ಸಂದೇಶ ಹೋಗಬೇಕು. ಸೇವೆ ಮಾಡುವ ಸಲಗ ನಾವು ಜನರ ಮಧ್ಯೆ ಇದ್ದೇವಂತ ಒಂದು ಜನವರಿ ಸೆಪ್ಟೆಂಬರ್ಗೆ ದೀನ್ ದಯಾಳ್ ಉಪಾಧ್ಯಾಯ ಅವ್ರ ಜಯಂತಿ ಮಾಡ್ತೀವಿ, 2 ಅಕ್ಟೋಬರ್ಗೆ ಮಹಾತ್ಮ ಗಾಂಧೀಜಿ ಅವ್ರ ಜಯಂತಿ ಮಾಡ್ತೀವಿ.
ಮತ್ತು ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊತಿರ್ತೀವಿ. ಈ ಸಲನೂ ಕೂಡ ನಮ್ಮ ದೇಶದ ಜಗತ್ತಿನಲ್ಲೇ ಲೋಕಪ್ರಿಯ ಇರುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರದ 11ನೇ ತಾರೀಕು ಹುಟ್ಟಾಬಿದೆ, 25 ಸೆಪ್ಟೆಂಬರ್ ದೀನ್ ದಯಾಳ್ ಉಪಾಧ್ಯಾಯ ಅವರದ್ದು ಹುಟ್ಟಾಬಿದೆ, 2 ಅಕ್ಟೋಬರ್ಗೆ ಮಹಾತ್ಮ ಗಾಂಧೀಜಿಯವರು ಹುಟ್ಟಾಬಿದೆ. ಅದಕ್ಕೆ ಈ 3 ನಾಯಕರಿಗೆ ಒಂದು ಪ್ರಣಾಮ ಮಾಡುವಂಗೆ, ಅವ್ರಿಗೊಂದು ಅಭಿನಂದನೆ ಸಲ್ಲಿಸುವಂಗೆ, ಅವ್ರಿಗೊಂದು ನಮ್ಮ ಮನಸ್ಸಿನಲ್ಲಿ ಇರುವಂಥ ಕೃತಜ್ಞತೆ ಭಾವನೆ ತಿಳಿಸುವಂಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪ್ರತಿನಿಧಿ ರವಿ ಭಾವಿ, ಸತ್ಯಂ ಟಿವಿ, ಬೆಳಗಾವಿ.